ಸ್ನೇಹಿತರೆ ನಮಸ್ಕಾರ. ನಿನ್ನೆ ಒಂದು ವಿಡಿಯೋ ಮಾಡಿ ಅಜ್ಜಿಗೆ ಒಂದು ಹೆಲ್ಪ್ ಮಾಡಿ ಅಂತ ಹೇಳಿದಕ್ಕೆ ಸಾಕಷ್ಟು ಜನ ರೆಸ್ಪಾನ್ಸ್ ಮಾಡಿ ನಿನ್ನೆ ಈಕಂಬಳ್ಳಿ ಈರಪ್ಪ ಅಂತ ಹೇಳ್ಬಿಟ್ಟು ಅವ್ರ ಕೈಲಾದಂಥ ಒಂದು ಸಹಾಯ ಮಾಡಿದರು. ಇವತ್ತು ನಮ್ಮ ಸ್ನೇಹಿತರು ಕನಕನಪಾಳ್ಯ ಸುಬ್ರಹ್ಮಣ್ಯಣ್ಣ ಬಂದು ಇವತ್ತು ಅವ್ರ ಕೈಲಾದಂಥ ಏನೋ ಒಂದು ಸಹಾಯ ಮಾಡಿದರು. ಹಾಗೇನೆ ನಿಮ್ಮ ಕೈಯಲ್ಲಿ ನೋಡಿ ಅಜ್ಜಿಗೆ ಏನೋ ನಿಮ್ಮ ಕೈಲಾದಂಥ ಒಂದು ಸಹಾಯ ಮಾಡಿ. ಸಿಮೆಂಟ್ ಕೊಡಿಸ್ಬೋದು, ಮರಳು ಕೊಡಿಸ್ಬೋದು, ಇನ್ನು ಪ್ಲಾಸ್ಟಿಂಗ್ ಬಾಕಿ ಇದೆ, ಮೇಲೆ ಎಲ್ಲ ರೂಫಿಂಗ್ ಎಲ್ಲ ಆಗಿದೆ, ಮತ್ತು ಪ್ಲಾಸ್ಟಿಂಗ್ ಮಾಡಬೇಕು. ಮೇಸ್ತ್ರಿ ಕೂಲಿ ಕೊಡೋದಕ್ಕೆ ಕೂಡ ಅಜ್ಜಿ ಹತ್ರ ದುಡ್ಡಿಲ್ಲ. ಇದೇ ರೀತಿ ದಯವಿಟ್ಟು ಈ ಒಂದು ವಿಡಿಯೋನ ಹೆಚ್ಚು ಜನಕ್ಕೆ ಶೇರ್ ಮಾಡಿ. ನಿಮ್ಮ ಕೈಲಾಗಿದ್ದು ಇಷ್ಟೇ ಅಂತೇನಿಲ್ಲ, 100 ರೂಪಾಯಿ ಕೂಡ ಕೊಡ್ಬೋದು. ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಬಂದು ಅಜ್ಜಿಗೆ ಸಹಾಯ ಮಾಡ್ಬೋದು. ಕಳ್ಳಿಪುರ ಗ್ರಾಮ, ಕೋಲಾರ ಕಸಬಾ ಹೋಬಳಿ ಕಳ್ಳಿಪುರ ಗ್ರಾಮ, ಕೋಲಾರದಿಂದ ಒಂದು 5 ಕಿಲೋಮೀಟರ್ ದೂರದಲ್ಲಿ. ಇದರಲ್ಲಿ ಯಾವುದೇ ಫೋನ್ಪೇ ಇಲ್ಲ, ಈ ಗೂಗಲ್ ಪೇ ಇಲ್ಲ, ಏನಿಲ್ಲ. ಅಜ್ಜಿ ನಂಬರ್ ಹಾಕಿದ್ದೀನಿ, ಅಜ್ಜಿಗೆ ಫೋನ್ ಮಾಡಿಕೊಂಡು ಕಳ್ಳಿಪುರ, ನೀವು ಕಳ್ಳಿಪುರಕ್ಕೆ ಬಂದು ಅಜ್ಜಿಗೆ ಫೋನ್ ಮಾಡಿದರೆ ಅವ್ರ ಮನೆ ಪಕ್ಕದಲ್ಲೇ ಇರೋದು. ಆ ಅಜ್ಜಿಗೆ ಬಂದು ಮೀಟ್ ಮಾಡಿ ನೀವು ದಯವಿಟ್ಟು ಆ ಅಜ್ಜಿಗೆ ಧನ ಸಹಾಯ ಆಗ್ಬೋದು, ಅಥವಾ ಒಂದು ಮರಳಾಗ್ಬೋದು, ಇಟ್ಟಿಗೆ ಆಗ್ಬೋದು, ಏನು ಬೇಕೋ ನೀಡ್ಸು, ಎಷ್ಟೋ ಒಂದಷ್ಟು ಸಹಾಯ ಮಾಡಿ. ಹಾಗೇನೆ ನಮ್ಮ ಅಣ್ಣನವ್ರು ಮಾತಾಡ್ತಾರೆ, ಕೇಳಿ ಸ್ವಲ್ಪ. ನಮಸ್ತೆ. ಏನೋ ಒಂದು ಕಷ್ಟದಲ್ಲಿರೋ ಜೀವಕ್ಕೆ ನಾವು ಸಹಾಯ ಮಾಡಿದ್ರೆ ನಮಗೂ ಒಂದು ಎಲ್ಲೋ ಒಂದು ಕಡೆ ನೆರವಾಗುತ್ತೆ ಅನ್ನೋ ಒಂದು ಅಭಿಪ್ರಾಯ ಇಟ್ಕೊಂಡು ಇವತ್ತು ಏನೊಂದು ಅಲ್ಪ ಸಹಾಯ ಮಾಡಿದ್ದೀನಿ. ದಯವಿಟ್ಟು ತಾವುಗಳು ಬಂದು ನೇರವಾಗಿ ಬಂದು ಸಹಾಯ ಮಾಡಿದ್ರೆ ಉತ್ತಮವಾಗುತ್ತೆ. ಇಷ್ಟು ಮಾತೇಳಿ, ಇದರಲ್ಲಿ ಯಾರೋ ಗೂಗಲ್ ಪೇ ಹಾಕಿ ಫೋನ್ ಪೇ ಹಾಕಿ ಏನಿಲ್ಲ. ಅಜ್ಜಿ ಪರಿಸ್ಥಿತಿ ಬಂದು ನೀವು ಇಲ್ಲೇ ನೋಡಿ ಅಜ್ಜಿಗೆ ಸಹಾಯ ಮಾಡ್ಬಿಟ್ಟು ಹೋಗ್ಬೋದು. ದಯವಿಟ್ಟು ಇದನ್ನ ಹೆಚ್ಚಿನ ಜನಕ್ಕೆ ಶೇರ್ ಮಾಡಿ. ಯಾರೋ ಒಬ್ರು ದಾನಿಗಳಿರ್ತಾರೆ, ಅವ್ರಿಗೆ ತಲುಪೋವರೆಗೂ ದಯವಿಟ್ಟು ಒಂದು ಸಹಾಯ ಮಾಡಿ ಅಂತ ಕೇಳ್ಕೊಳ್ತೀವಿ. ಅವರ ಹುಡುಗನ ಮದುವೆಗೆ ಹೋಗಿದ್ದೆ ಮೊನ್ನೆ, ಇಲ್ಲಿ ಕೋಲಾರದಾಗ ಆಗಿತ್ತು. ಆ ಹುಡುಗ ವಿಡಿಯೋ ಇದು ನನ್ನ ಫೋಟೋ ತೆಗೆದು ಗ್ರೂಪ್ಗೆ ಹಾಕ್ತೀನಿ ಅಜ್ಜಿ, ನಾನು ಪೊಲೀಸರಿಗೆ ಎಲ್ಲರ ಫ್ರೆಂಡ್ಗಳಿಗೆಲ್ಲ ಹಾಕ್ತೀನಿ ಅಂತ ಮೊನ್ನೆ ಫೋಟೋದಾಗ ಗ್ರೂಪ್ಗೆ ಹಾಕವ್ರಿ. ಅವನು ನನ್ನ ನಂಬಿರೋದು. ನಾನು ಈ ಮನೆ ದೊಡ್ಡ ಸೊಸೆ. ಎಲ್ಲರೂ ನಮ್ಮ ಅತ್ತೆ ಸೊತ್ತೋಗ್ಬಿಟ್ಲು. ಚಿಕ್ಕ ಹುಡುಗಿದಾಗ ನಮ್ಮ ಅತ್ತೆ ಮಕ್ಕಳನ್ನ ಎತ್ಬಿಟ್ಟು ಸೊತ್ತೋದ್ಲು. ಅಷ್ಟು ಜನ ಮಕ್ಕಳನ್ನ ಈ ಮನೆಗೆ ಬಾಣಂತನ ಮಾಡಿ ಮದುವೆ ಮಾಡಿ, ಇವ್ರಿಗೆ ಮದುವೆ ಮಾಡಿ, ಇವ್ರಿಗೆ ಉಮೇಶ್ ಬಾಣಂತನ ಮಾಡಿ ಸಾಕಿದ ಜನ್ಮ. ಇವತ್ತು ನಮ್ಮ ಯಜಮಾನ್ರು ಸೊತ್ತೋದ್ರು, ಅಯ್ಯಪ್ಪನ ಕಿಡ್ನಿ ಫೈಲರ್ ಆಗಿ ಹೋದ್ರು. ಅವ್ರಂದರು, ಏನೇ ನಾನು ಇಲ್ದ ಹೋದ್ರೆ ನಿನ್ನ ಊರು ಬಿಡಿಸ್ಬಿಡ್ತಾರೆ ಅಂದರು. ಇರ್ಲಿ, ದೇವರು ಯಾವುದೋ ಒಂದು ರೀತಿ. ಅಲ್ಲೋಗಿ ದೇವಸ್ಥಾನದಾಗ ಒಂದು ಶಾಸ್ತ್ರ ಕೇಳ್ಕೇನು ನಮ್ಗೆ ಏನು ಕೈ ಬಾಯಿ ಹೇಳ್ತಾ ಇಲ್ಲ. ಪಾಂಡವರು ವನವಾಸ ಅಂತ ಬಂದದೆ ಮನಿಂಕ. 14 ವರ್ಷ ನೀನು ವನವಾಸ ಮಾಡೇಬೇಕು ಅಂದ. 14 ವರ್ಷದ ವನವಾಸ, 30 ವರ್ಷದ ವನವಾಸ ಮಾಡಿ ಗಟ್ಟಿಯಾಗಿ ಅಲ್ಲಿ ಹೋಗ್ಬಿಟ್ಟು ಒಂದು 6 ಮನೆ 7 ಮನೆ ಕೆಲಸಗಳು, ಪಾತ್ರೆಗಳು ಜೋದು, ಮನೆಗಳು ಒರೆಸೋದು, ಬಟ್ಟೆಗಳು ಒಗೆಯೋದು. ಯಾಕಂದ್ರೆ ಕಳ್ತನ ಮಾಡಿದ್ರೆ ಕಳ್ಳ ಅಂತಾರೆ. ಇದು ಧೈರ್ಯವಾಗ ಅಪ್ಪ ಬೇಕು ಅಂದ್ರೆ ಯಾರಾನ ಒಬ್ರು ಕೈ ಹಾಕ್ತಾರೆ. ನಾನು ಸರಿ ಇಲ್ಲ ಅಂದ್ರೆ ಏನಂತೀನಿ, ಅಯ್ಯ ಮುಂದೆ ಸರಿ ಇಲ್ಲಪ್ಪ ಹೊಲ್ಸು ಅಂತೀವಿ. ಕರೆಕ್ಟಾ? ನಾವು ಒಬ್ರಿಗೆ ಬುದ್ಧಿ ಕಲಿಸಿ, ಒಬ್ರಿಗೆ ಜ್ಞಾನ ಕೊಟ್ಟು, ಒಬ್ರಿಗೆ ಅಷ್ಟು ಊಟ ಕೊಡೋರು ಅಲ್ಲ. ಅನ್ಯಾಯ ಮಾಡೋರ್ಗೆ ಯಾರಿಗೂ ಮಾಡಕ್ಕೆ ಹೋಗ್ಬಾರ್ದು. ಇವತ್ತು ಅದೊಂದು ಮಗು ಚೆನ್ನಾಗಾಗ್ಬಿಟ್ಟಿದ್ದಿದ್ರೆ ನಿನ್ನಂಗೆ ನಾನು ಖುಷಿ ಆಗ್ಬಿಡೋದು. ಇವಾಗ ಅದ್ರ ಮೂಡು ಸರಿ ಇಲ್ಲ. ಒಳ್ಳೆ ಮಗನೇ, ಒಂದು ಕಳ್ತನ ಬುದ್ಧಿ ಇಲ್ಲ, ಒಂದು ಮೋಸ್ತ್ ಬುದ್ಧಿ ಇಲ್ಲ, ಏನೂ ಇಲ್ಲ. ಅದೇನಾಯ್ತೋ ಏನೋ ನೋಡೋ, ಅವ್ನ ಜೀವನ ಹಂಗಾಗ್ಬಿಡ್ತು. ನೀವು ನೋಡಿ ನೋಡಿ ಅನ್ಕ ಏನು ಬೇಕಂತೆ.